ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2 ವರ್ಷಗಳ ಹಿಂದೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿತ್ತೋ, ಕಳೆದ ವರ್ಷ ಮಾಲ್ಡೀವ್ಸ್ನ ಪರಿಸ್ಥಿತಿ ಏನಾಗಿತ್ತೋ, ಈಗ ಬಾಂಗ್ಲಾ ಕೂಡ ಅದೇ ಪರಿಸ್ಥಿತಿಯನ್ನು ತಲುಪಿದೆ. ಇನ್ನು 3 ತಿಂಗಳಲ್ಲಿ ಅವರ ಫಾರೆಕ್ಸ್ ರಿಸರ್ವ್ ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹ ಮುಗಿದು ಖಜಾನೆ ಖಾಲಿ ಆಗುತ್ತೆ. ಆನಂತರ ಏನನ್ನಾದರೂ ಆಮದು ಮಾಡ್ಕೋಬೇಕು ಅಂದ್ರೂ ಅವ್ರ ಹತ್ರ ದುಡ್ಡಿರೋದಿಲ್ಲ. ಅಲ್ಲಿನ ಗಲಭೆಗಳ ಕಾರಣದಿಂದಾಗಿ ಗವರ್ಮೆಂಟ್ಸ್ನ ರಫ್ತು ಕಡಿಮೆ ಆಗಿದೆ. ಈಗ IMF ತನ್ನ 4 ಮತ್ತು 5ನೇ ಕಂತುಗಳ ಸಾಲವನ್ನು ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ಬಾಂಗ್ಲಾದೇಶಕ್ಕೆ ಸದ್ಯಕ್ಕೆ ಅರ್ಜೆಂಟ್ ಆಗಿ $1.3 ಬಿಲಿಯನ್ ಹಣ ಬೇಕು. ಅದು IMFನ ಸಾಲದ ಭಾಗ. ಆದ್ರೆ ಅದನ್ನು ಕೊಡೋದಕ್ಕೆ ಅವರು ವಿಪರೀತ ಕಂಡೀಷನ್ ಹಾಕ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಪ್ರಧಾನಿಯ ಹಾಗೇನೆ ಈ ಬಾಂಗ್ಲಾದೇಶದ ವಿರುದ್ಧ ಮಂಡೂಕ ಕೂಡ ಜೋಳಿಗೆ ಹಾಕೊಂಡು ನಾನಾ ದೇಶಗಳಿಗೆ ಭಿಕ್ಷೆಗೆ ಹೋಗಬೇಕು, ಯಾವ ದೇಶದ ಬಳಿ ಹೋಗಬೇಕು, ಯಾರ್ಯಾರನ್ನ ಸಾಲ ಕೇಳಬೇಕು ಅಂತ ಅವರು ಲಿಸ್ಟ್ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶ ಈಗ ಭಿಕಾರಿ ದೇಶ ಆಗುವಂತ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಅಲ್ಲಿ ಈ ಹಿಂದೆ ಅಂದ್ರೆ ಚೈನಾ ವೈರಾಣುವಿನ ಕಾರಣಕ್ಕೆ, ರಷ್ಯಾ ಯುಕ್ರೇನ್ ಯುದ್ಧದ ಕಾರಣಕ್ಕೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿತ್ತು. ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಕರೆಂಟ್ ಅಕೌಂಟ್ ಡೆಫಿಸಿಟ್ 2.7 ಬಿಲಿಯನ್ ಇರ್ತಾ ಇದ್ದಿದ್ದು $17.5 ಬಿಲಿಯನ್ ಗೆ ಏರಿಕೆ ಆಯಿತು. ಈ ಸಂದರ್ಭದಲ್ಲಿ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಭಾರತದ ನೆರವನ್ನ ಕೇಳಿದ್ರು. ಭಾರತ ಬಾಂಗ್ಲಾಗೆ ತಾನೂ ಸಹಾಯ ಮಾಡ್ತು, ಜೊತೆಗೆ IMFನ ಸಾಲ ಸಿಗೋ ಹಾಗೆ ನೋಡ್ಕೊಳ್ತು. ಅವಧಿಗೆ ಪಾಕಿಸ್ತಾನ $1.2 ಬಿಲಿಯನ್ ಲೋನಿಗಾಗಿ ಬೇಡ್ತಾ ಇದ್ರೆ IMF ಬಾಂಗ್ಲಾದೇಶಕ್ಕೆ $4.7 ಬಿಲಿಯನ್ ನಷ್ಟು ಸಾಲವನ್ನು ಮಂಜೂರು ಮಾಡ್ತು. ಈಗ ಅದರ 4 ಮತ್ತು 5ನೇ ಕಂತನ್ನ IMF ಕೊಡಬೇಕು. ಅಷ್ಟರಲ್ಲಿ ಬಾಂಗ್ಲಾದೇಶದಲ್ಲಿ ಏನೇನೋ ಆಯಿತು. ಹಸೀನಾ ಅಧಿಕಾರ ಕಳ್ಕೊಂಡ್ರು. ಈ ಯೂನಸ್ ನನ್ನ ಅಮೆರಿಕಾದ ಶಕ್ತಿಗಳು ಕರ್ಕೊಂಡು ಬಂದು ಬಾಂಗ್ಲಾದ ಸಿಂಹಾಸನದ ಮೇಲೆ ಕೂಡಿಸಿದ್ವು. ಈಗ ಅಲ್ಲಿ ಗಲಭೆಗಳಿನ್ನೂ ನಿಂತಿಲ್ಲ. ಬಾಂಗ್ಲಾದ ಸೇನೆ ಹಾಗೂ ಪೊಲೀಸರು ಇನ್ನೂ ರಸ್ತೆಗಳ ಮೇಲೆ ಇದ್ದಾರೆ. ಯಾವಾಗ ಎಲ್ಲಿ ಉದ್ರಿಕ್ತ ಜನ ಬೀದಿಗಿಳಿಯುತ್ತೋ, ಯಾರ ಮೇಲೆ ಯಾಕೆ ದಾಳಿ ಮಾಡುತ್ತೋ ಗೊತ್ತಿಲ್ಲ. ನಿನ್ನೆ ಕೂಡ ಅಲ್ಲಿನ ಹಿಂದೂ ಸಮುದಾಯದ ಮುಖಂಡನೊಬ್ಬನನ್ನ ಮನೆಯಿಂದ ಬಲವಂತವಾಗಿ ಕರ್ಕೊಂಡು ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ತಗೊಂಡು ಬಂದು ಆತನ ಮನೆ ಮುಂದೆ ಎಸೆದು ಹೋಗಿದ್ದಾರೆ. ಆತ ಆಸ್ಪತ್ರೆಗೆ ತಗೊಂಡು ಹೋಗೋ ಹೊತ್ತಿಗೆ ಸಾವಿಗೀಡಾಗಿದ್ದಾನೆ. ಅಲ್ಪಸಂಖ್ಯಾತರ ಪ್ರಾಣಕ್ಕಲ್ಲಿ ಬೆಲೆ ಇಲ್ಲದಂತಾಗಿದೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡಿ ಅಂತ ಕೇಳಿದ ಇಸ್ಕಾನ್ನ ಸಂತರನ್ನ ಜೈಲುಗಳಲ್ಲಿ ಬಂಧಿಸಲಾಗಿದೆ. ಒಟ್ಟಾರೆ ಬಾಂಗ್ಲಾದೇಶ ಅನ್ನೋದು ಈಗ ಮತಾಂಧರ ಕೈಗೆ ಸಿಕ್ಕಿ ನರಳುತ್ತಾ ಇದೆ. ಈ ನಡುವೆ ಯೂನಸ್ ಚೈನಾದ ಸ್ನೇಹ ಮಾಡಿ ಚೈನಾದಲ್ಲಿ ನಿಂತು ಭಾರತದ ವಿರುದ್ಧ ಮಾತಾಡ್ತಾ ಭಾರತದ ಸಿಟ್ಟಿಗೆ ಕೂಡ ಕಾರಣನಾಗಿದ್ದಾನೆ. ಈ ಸಂದರ್ಭದಲ್ಲಿ ಉಳಿದ ಬಾಕಿ ಸಾಲದ ಕಂತುಗಳನ್ನ ಮಂಜೂರು ಮಾಡಬೇಕಾ ಬೇಡವಾ ಅನ್ನೋದನ್ನ ನೋಡೋದಿಕ್ಕೆ IMFನ ತಂಡ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದೆ. ಅಲ್ಲಿನ ಪರಿಸ್ಥಿತಿಯನ್ನು ಅವರು ಅವಲೋಕಿಸ್ತಾ ಇದ್ದ ಸಂದರ್ಭದಲ್ಲೇ ಭಾರತ ಬಾಂಗ್ಲಾಗೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತು. ಅದೇನು ಅಂದ್ರೆ, ಇನ್ನು ಮುಂದೆ ನಾವು ಬಾಂಗ್ಲಾದೇಶಕ್ಕೆ ನಮ್ಮ ಟ್ರಾನ್ಸ್ಶಿಪ್ಮೆಂಟ್ ಫೆಸಿಲಿಟಿಯನ್ನು ಬಳಸ್ಕೊಳ್ಳೋದಕ್ಕೆ ಕೊಡೋದಿಲ್ಲ ಅಂತ ಭಾರತ ಘೋಷಿಸಿತು. ಗೆಳೆಯರೆ, ಈ ಯೂನಸ್ಗೆ ವಯಸ್ಸಾಗಿದೆ, ಆದರೆ ಆತನಿಗೆ ರಾಜಕಾರಣ ಆಗಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಾಗ್ಲಿ, ಡಿಪ್ಲೊಮಸಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾಗ್ಲಿ ಖಂಡಿತ ಗೊತ್ತಿದ್ದಂತಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಕ್ಷಣದ ನಿರ್ಧಾರಗಳು, ಆತುರದ ಮಾತುಗಳು, ಘೋಷಣೆಗಳು ನಷ್ಟ ಉಂಟು ಮಾಡುತ್ತವೆ ಹೊರತು ಲಾಭವನ್ನು ತಂದುಕೊಡುವುದಿಲ್ಲ. ಇಲ್ಲಿ ಭಾರತ ಟ್ರಾನ್ಸ್ಶಿಪ್ಮೆಂಟ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಬಾಂಗ್ಲಾದೇಶ ಹಾಗಾದ್ರೆ ನಾವು ಭಾರತದಿಂದ ಹತ್ತಿಯನ್ನ ಆಮದು ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತೀವಿ ಅಂತ ಘೋಷಣೆ ಮಾಡ್ಬಿಡ್ತು. ಬಾಂಗ್ಲಾ ಹತ್ತಿ ತರಸ್ಕಳದೆ ಇದ್ರೆ ಕತ್ತೆ ಬಾಲ ಅನ್ನತ್ತೆ ಭಾರತ. ಯಾಕೆಂದ್ರೆ ಅವರಿಗೆ ಕೊಡೋ ಹತ್ತಿಯನ್ನ ನಾವು ನಮ್ಮಲ್ಲೇ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ಹೋಗೋದು 2.2 ಮಿಲಿಯನ್ ಬೇಲ್ಸ್ ನಷ್ಟು ಹತ್ತಿ. ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಕಾರ್ಖಾನೆಗಳು ಬಹುತೇಕ ನಿಂತು ಹೋಗಿವೆ, ಉತ್ಪಾದನೆ ಆಗ್ತಾ ಇಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಬೇಡಿಕೆ ಕೂಡ ಅವರಿಗಿಲ್ಲ. ಹಾಗೆ ಭಾರತದಲ್ಲಿ 5.9% ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ರಫ್ತು ಹೆಚ್ಚಾಗಿದೆ. ಇದು ಬಾಂಗ್ಲಾ ಮಾರುಕಟ್ಟೆಯ ಕುಸಿತದ ಪರಿಣಾಮದಿಂದ ಉಂಟಾಗಿರೋ ಹೆಚ್ಚಳ. ಈ ಉತ್ಪಾದನೆ ಮತ್ತು ರಫ್ತನ್ನ ಭಾರತ ಮತ್ತಷ್ಟು ಹೆಚ್ಚು ಮಾಡಿಕೊಂಡ್ರೆ ಬಾಂಗ್ಲಾಗೆ ಕೊಡ್ತಾ ಇದ್ದ ಹತ್ತಿ ಕೂಡ ನಮ್ಮಲ್ಲೇ ಬಳಕೆ ಆಗುತ್ತೆ ಮತ್ತು ನಮಗೆ ಇನ್ನೂ ಹೆಚ್ಚಿನ ಹತ್ತಿ ಬೇಕಾಗುತ್ತೆ. ಆದ್ರೆ ಇಲ್ಲಿ ಭಾರತ ಟ್ರಾನ್ಸ್ಶಿಪ್ಮೆಂಟ್ ಬಂದ್ ಅಂತಲ್ಲ, ಅದು IMFಗೆ ಕೊಟ್ಟ ಸಂದೇಶ ಆಗಿತ್ತು. ಬಾಂಗ್ಲಾಗೆ ಸಾಲ ಕೊಡೋ ದೇಶಗಳಿಗೆ, ಬಾಂಗ್ಲಾದ ನೆರವಿಗೆ ಮುಂದೆ ಕೂಡ ನಿಲ್ಲಬಲ್ಲ ಭಾರತದ ಮಿತ್ರ ದೇಶಗಳಿಗೆ ಭಾರತ ಕೊಟ್ಟ ಸಿಗ್ನಲ್ ಅದಾಗಿತ್ತು. ಬಾಂಗ್ಲಾಗೆ ಈ ಹಿಂದಿನ ಹಾಗೆ ನಾವು ಯಾವ ಬೆಂಬಲವನ್ನು ಕೊಡುವುದಿಲ್ಲ. ನಮ್ಮ ಮತ್ತು ಬಾಂಗ್ಲಾದ ಸಂಬಂಧಗಳು ಹಳಸಿವೆ, ಇನ್ನು ನಮಗೂ ಅವರಿಗೂ ಸಂಬಂಧ ಇಲ್ಲ, ಉಳಿದದ್ದು ನೀವುಂಟು ಬಾಂಗ್ಲಾ ಉಂಟು ಅನ್ನೋ ತರದ ಸಂದೇಶವನ್ನ ಭಾರತ ಅಲ್ಲಿ ರವಾನೆ ಮಾಡಿತು. ಪರಿಣಾಮ 2 ವಾರಗಳ ಕಾಲ ಬಾಂಗ್ಲಾದಲ್ಲಿ ಕುಳಿತು ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳನ್ನು ಅವಲೋಕಿಸಿದ IMF ಈಗ ನೀವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳದೆ ಇದ್ರೆ ನಿಮಗೆ ಸಾಲದ ಕಂತುಗಳನ್ನು ಮಂಜೂರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದೆ. ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಬಾಂಗ್ಲಾ ಏನು ಮಾಡಬೇಕು ಅನ್ನೋದನ್ನು ಕೂಡ IMF ಅಲ್ಲಿ ಹೇಳಿದೆ. ಇನ್ನು IMFನ ಕಂಡೀಷನ್ಗಳೇನು, ಅದನ್ನ ಬಾಂಗ್ಲಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಮಸ್ಯೆ ಏನು? ಗೆಳೆಯರೆ,
ಈ ಚೈನಾದಿಂದ ಸಾಲ ತಗೊಳ್ಳೋದು ತಲೆ ಮೇಲೆ ಚಪ್ಪಡಿ ಹಾಕೊಂಡಂಗಾದ್ರೆ IMF ನ ಸಾಲ ಅಂದ್ರೆ ಕಾಲಿಗೆ ಮೊಳೆ ಹೊಡ್ಕೊಳ್ಳೋದು. ಇಲ್ಲಿ ಚೈನಾ ಸಾಲ ಕೊಟ್ಟು ಆಸ್ತಿ ಬರೆಸ್ಕೊಳ್ಳುತ್ತೆ, ಭಯಾನಕ ಬಡ್ಡಿ ವಸೂಲು ಮಾಡುತ್ತೆ. ಸಾಲ ತಗೊಂಡ ದೇಶ ಅದನ್ನ ವಾಪಸ್ಸು ಕೊಡದೇ ಇರಲಿ ಅಂತಲೇ ಚೈನಾ ಬಯಸುತ್ತೆ. ಯಾಕೆಂದ್ರೆ ಅವರು ಅಡ ಇಟ್ಕೊಂಡು ಅಥವಾ ದೇಶದ ಆಯಕಟ್ಟಿನ ಜಾಗದ ಮೇಲೆ ಕಣ್ಣಿಟ್ಕೊಂಡೇ ಸಾಲ ಕೊಟ್ಟಿರ್ತಾರೆ. ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆಸ್ತಿ ಬರೆಸ್ಕೋತಾರೆ. ಆದ್ರೆ IMF ಅನ್ನೋದು ಹಾಗಲ್ಲ. ಅವ್ರು ನಿಮಗೆ ಸಾಲ ಕೊಡ್ತೀವಿ ಆದ್ರೆ ಅದನ್ನು ಹೇಗೆ ತೀರಿಸ್ತೀರಿ, ತೀರಿಸೋ ಶಕ್ತಿ ನಿಮಗಿದೆಯಾ ಅಂತ ಕೇಳ್ತಾರೆ. ಅದಕ್ಕಾಗಿ ನಾವು ಹೇಳಿದ ಹಾಗೆ ನಿಮ್ಮ ಆರ್ಥಿಕ ನೀತಿಗಳನ್ನೇ ಬದಲಿಸಿಕೊಳ್ಳಿ ಅಂತ ಆದೇಶವನ್ನೂ ಕೊಡ್ತಾರೆ. ಅವ್ರು ಹೇಳೋದೇನು, ನಿಮ್ಮ ಜನರ ಮೇಲೆ ತೆರಿಗೆ ಹೆಚ್ಚು ಮಾಡಿ, ಸಬ್ಸಿಡಿ ಕೊಡೋದನ್ನ ನಿಲ್ಲಿಸಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಚರಂಡಿ ಬಿಲ್ಲು, ಹೀಗೆ ಎಲ್ಲೆಲ್ಲಿಂದ ಜನರನ್ನು ಸುಲಿಬಹುದೋ ಅಲ್ಲೆಲ್ಲ ಸುಲಿತಾ ಹೋಗಿ ಆದಾಯ ಹೆಚ್ಚು ಮಾಡ್ಕೊಳ್ಳಿ, ಅದನ್ನು ನಮಗೆ ವಾಪಸ್ಸು ಕೊಡಿ ಅನ್ನೋದು IMF ಕೊಡೋ ಸಲಹೆ. ಇಲ್ಲಿ ಕೂಡ ಬಾಂಗ್ಲಾದೇಶಕ್ಕೆ ತೆರಿಗೆ ಹೆಚ್ಚು ಮಾಡಿ ಅಂತ IMF ಹೇಳ್ತಾ ಇದೆ. ಡೀಸೆಲ್ ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಕೂಡ ಹೆಚ್ಚು ಮಾಡಬೇಕು. ಹೀಗೆ ಮಾಡಿದಾಗ ತೆರಿಗೆ ಹೆಚ್ಚಾಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಈಗಲೇ ಜನ ಬೆಲೆ ಏರಿಕೆಯಿಂದ ಅಲ್ಲಿ ತತ್ತರಿಸ್ತಾ ಇದ್ದಾರೆ. ಹಣದುಬ್ಬರ 9.35 ದಾಟಿದೆ. ಈಗ ಮತ್ತೆ ತೆರಿಗೆ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೆ ಅಲ್ಲಿನ ಎಲ್ಲ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಕೂಡ ಮತ್ತಷ್ಟು ಏರಿಕೆ ಆಗುತ್ತೆ. ಜನ ಮತ್ತೆ ಬೀದಿಗಿಳಿತಾರೆ. ಇನ್ನು IMF ಹೇಳ್ತಾ ಇರೋ ಎರಡನೇ ಸಲಹೆ ಅಂದ್ರೆ ರೆವಿನ್ಯೂ ಟು GDP ರೇಷಿಯೋನ ಹೆಚ್ಚು ಮಾಡ್ಕೊಳ್ಳಿ ಎನ್ನುವುದು ಮತ್ತು ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡಿ ಎನ್ನುವುದು. ಇಲ್ಲಿ ಕರೆನ್ಸಿ ಡಿವ್ಯಾಲ್ಯೂಷನ್ ಮಾಡಿದ್ರೆ ಡಾಲರ್ ಬೆಲೆ ಏರಿಕೆಯಾಗಿ ಬಾಂಗ್ಲಾ ಟಕ ಜಾರಿ ಹೋಗಬೇಕು. ಹಾಗಾದ್ರೆ ಬಾಂಗ್ಲಾ ಮತ್ತೆ ಸಮಸ್ಯೆಗೆ ಸಿಲುಕೊಳ್ಳುತ್ತೆ. ಇಲ್ಲಿ ಒಂದು ದೇಶದ ಕರೆನ್ಸಿಯನ್ನ ಅಪಮೌಲ್ಯ ಮಾಡೋದು ಕೆಲ ಬಾರಿ ಲಾಭ ಕೊಡುತ್ತೆ, ಕೆಲ ಬಾರಿ ನಷ್ಟವನ್ನುಂಟು ಮಾಡುತ್ತೆ. ಈಗ ಒಂದು ದೇಶ ರಫ್ತು ಉದ್ಯಮದಿಂದ ಆದಾಯವನ್ನು ಗಳಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ಆ ದೇಶದ ಕರೆನ್ಸಿ ಸ್ವಲ್ಪ ಅಪಮೌಲ್ಯಗೊಂಡ್ರೆ ರಫ್ತು ವ್ಯಾಪಾರ ಹೆಚ್ಚಾಗುತ್ತೆ, ಲಾಭ ಕೂಡ ಹೆಚ್ಚಾಗುತ್ತೆ. ಯಾಕೆಂದ್ರೆ ರಫ್ತಿನ ಆದಾಯ ಡಾಲರ್ಗಳಲ್ಲಿ ಬರ್ತಾ ಇರುತ್ತೆ. ಅದನ್ನ ಸ್ಥಳೀಯ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡಾಗ ಆ ಹಣದ ಪ್ರಮಾಣ ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ $1 ಬೆಲೆ $50 ಇತ್ತು ಅಂತ ಇಟ್ಕೊಳ್ಳಿ. ಆಗ ನಾವು $1,000 ವಿದೇಶಿ ಕರೆನ್ಸಿಯನ್ನ ಗಳಿಸಿದ್ರೆ ಅದರ ಮೌಲ್ಯ $50,000. ಅದೇ ಡಾಲರ್ ಬೆಲೆ $80 ಏರಿಕೆ ಆದ್ರೆ ಆಗ $1,000 ಬೆಲೆ $80,000 ಆಯ್ತು. ಸೊ ರಫ್ತು ಮಾಡೋ ಮೂಲಕ ಆದಾಯ ಗಳಿಸುವಾಗ ಡಾಲರ್ನ ಮುಂದೆ ದೇಶದ ಕರೆನ್ಸಿಯ ಮೌಲ್ಯ ಕಡಿಮೆ ಇದ್ರೆ ಒಳ್ಳೆಯದು. ಇದೇ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಕರೆನ್ಸಿಯ ಮೌಲ್ಯ ಕಡಿಮೆ ಆದ್ರೆ ನಷ್ಟ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಾವು ಡಾಲರ್ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ಆ ಡಾಲರ್ ಅನ್ನ ನಾವು ನಮ್ಮ ಕರೆನ್ಸಿ ಕೊಟ್ಟು ಖರೀದಿ ಮಾಡ್ತೀವಿ. ಡಾಲರ್ನ ಬೆಲೆ ಹೆಚ್ಚಾದ್ರೆ ನಾವು ನಮ್ಮ ಕರೆನ್ಸಿಯಲ್ಲಿ ಕೊಡಬೇಕಾದ ಹಣದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹಾಗೆ ನಾವು ಹೆಚ್ಚು ವಿದೇಶಿ ಸಾಲಗಳನ್ನ ಮಾಡ್ಕೊಂಡಿರ್ತೀವಿ ನೋಡಿ. ಆ ಸಂದರ್ಭದಲ್ಲಿ ಕೂಡ ಕರೆನ್ಸಿ ಅಪಮೌಲ್ಯಗೊಂಡ್ರೆ ನಾವು ವಿದೇಶಗಳಿಗೆ ಕೊಡಬೇಕಾದ ಹಣದ ಪ್ರಮಾಣ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಾವು ನಮ್ಮ ಹಣ ಕೊಟ್ಟು ಡಾಲರ್ ಅನ್ನ ಖರೀದಿ ಮಾಡಬೇಕು. ಡಾಲರ್ನ ರೇಟ್ ಹೆಚ್ಚಾಗಿ ನಮ್ಮ ಹಣದ ಬೆಲೆ ಕಡಿಮೆ ಆದ್ರೆ ಆಗ ನಮಗೆ ಅದರಿಂದ ನಷ್ಟ ಉಂಟಾಗುತ್ತೆ. ಇಲ್ಲಿ ಬಾಂಗ್ಲಾದ ವಿಷಯ ನಾವು ನೋಡೋದಾದ್ರೆ ಅವರು ರಫ್ತು ಮಾಡೋದಕ್ಕಿಂತ ಆಮದು ಮಾಡಿಕೊಳ್ಳೋದೇ ಹೆಚ್ಚು. ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ಸ್ ರಫ್ತು ಅವರ ಒಟ್ಟು ರಫ್ತು ವ್ಯಾಪಾರದ 80%ರಷ್ಟಿದೆ. ಅದಕ್ಕೆ ಬೇಕಾದ ಕಾಟನ್, ಕಾರ್ಖಾನೆಗಳು ನಡೆಯೋದಕ್ಕೆ ಬೇಕಾದ ವಿದ್ಯುತ್ತು, ಪೆಟ್ರೋಲಿಯಂ, ಹೀಗೆ ನಾನಾ ಪದಾರ್ಥಗಳನ್ನ ಆ ದೇಶ ಆಮದೇ ಮಾಡಿಕೊಳ್ಳುತ್ತೆ. ಹೀಗಾಗಿ ಈಗ ಕರೆನ್ಸಿಯ ಅಪಮೌಲ್ಯ ಅನ್ನೋದು ಕೂಡ ಅಲ್ಲಿ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಇನ್ನು ಅಲ್ಲಿನ ಬ್ಯಾಂಕ್ಗಳು ಕೊಟ್ಟಿರೋ ಸಾಲ ಏನಿದೆ ಅದರ NPA ಮಟ್ಟವನ್ನ ಸರ್ಕಾರಿ ಬ್ಯಾಂಕ್ಗಳಾದ್ರೆ 10%ಕ್ಕೆ, ಖಾಸಗಿ ಬ್ಯಾಂಕ್ಗಳಾದ್ರೆ 2% ಇಳಿಸಿ ಅಂತ IMF ಹೇಳ್ತಾ ಇದೆ. ಅದನ್ನ ಸದ್ಯಕ್ಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಖುದ್ದು ಬ್ಯಾಂಕರ್ ಆಗಿರೋ ಯೂನಸ್ ಅಭಿಪ್ರಾಯ. ಹೀಗಾಗಿ ಯಾವುದನ್ನೂ ಮಾಡದೆ ನಾವು ಸಾಲ ಕೊಡೋದಿಲ್ಲ ಅಂತ IMF ಅಲ್ಲಿಂದ ಎದ್ದು ಹೋಗಿದೆ. ಮುಂದಿನ ವಾರ ಈ ಬಗ್ಗೆ ಮತ್ತೆ ಬಾಂಗ್ಲಾದೇಶ ಹಾಗೂ IMF ಅಧಿಕಾರಿಗಳ ನಡುವೆ ಅಮೆರಿಕಾದಲ್ಲಿ ಇನ್ನೂ ಒಂದು ಮೀಟಿಂಗ್ ನಡೀಬೇಕು. ಅಷ್ಟರಲ್ಲಿ ಅವರ ಕಂಡೀಷನ್ಗಳಿಗೆ ಇವರು ಒಪ್ಪಿದ್ರೆ ಸಾಲ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದು ಎಷ್ಟು? ಬರೀ $1.3 ಬಿಲಿಯನ್. ಇನ್ನಿಲ್ಲಿ ಯಾವಾಗ IMFನ ಸಾಲ ಸಿಗೋದಿಲ್ಲ ಅನ್ನೋದು ಖಚಿತವಾಗ್ತಾ ಇದೆಯೋ ಬಾಂಗ್ಲಾದೇಶ ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಜಿಕಾ ಮುಂತಾದವುಗಳ ಮೊರೆ ಹೋಗೋ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಗೆಳೆಯರೆ, ಏಷ್ಯಾದಲ್ಲಿ ಯಾವುದೇ ದೇಶವನ್ನ ಇಡೀ ಜಗತ್ತು ಕೈಬಿಟ್ಟಾಗ ಅದನ್ನು ಆಧರಿಸಿ ಕೈ ಹಿಡಿಯೋ ಕೆಲಸವನ್ನ ಭಾರತ ಮಾಡುತ್ತೆ. ಈ ಹಿಂದೆ ಶ್ರೀಲಂಕಾನ ಕಾಪಾಡಿದ್ದು ಭಾರತ. ಅವರಿಗೆ ತಾನೂ ಸಾಲ ಕೊಡ್ತು, ಕರೆನ್ಸಿ ಸ್ವ್ಯಾಪ್ ಮಾಡ್ತು, ಕ್ರೆಡಿಟ್ ಲೈನ್ ಕೊಡ್ತು, ಸಾಫ್ಟ್ ಲೋನ್ ಕೊಡ್ತು. ಶ್ರೀಲಂಕಾ ಈಗ ಆರ್ಥಿಕವಾಗಿ ಚೇತರಿಸಿಕೊಳ್ತಾ ಇದೆ. ಸದ್ಯಕ್ಕೆ ಅವರ ನಿಷ್ಠೆ ಎಷ್ಟಿದೆ ಅಂದ್ರೆ ನಾವು ನಮ್ಮ ನೆಲದಿಂದ ಭಾರತದ ವಿರುದ್ಧ ಯಾವ ಷಡ್ಯಂತ್ರವೂ ಆಗದ ಹಾಗೆ ನೋಡ್ಕೋತೀವಿ ಅಂತ ಲಂಕಾದ ನಾಯಕರು ಹೇಳ್ತಾ ಇದ್ದಾರೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದ ನಂತರ ಕೂಡ ಲಂಕಾ ಭಾರತದ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಮೊನ್ನೆ ಪಾಕಿಸ್ತಾನ ಶ್ರೀಲಂಕಾ ಜೊತೆ ಮಾಡಬೇಕಿದ್ದ ನೌಕಾ ಡ್ರಿಲ್ ಅನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಭಾರತದ ಹಿತಾಸಕ್ತಿ ನಮಗೆ ಮುಖ್ಯ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ. ಇನ್ನು ಮಾಲ್ಡೀವ್ಸ್
ಅದನ್ನು ಕೂಡ ಭಾರತ ಸಾಕಷ್ಟು ಬಾರಿ ಕಾಪಾಡಿದೆ. ಆ ದೇಶದಲ್ಲಿ ಅಧಿಕಾರ ಪಲ್ಲಟವನ್ನು ತಪ್ಪಿಸಿ ಅದರ ಅಧ್ಯಕ್ಷನನ್ನ, ಅಲ್ಲಿನ ಸರ್ಕಾರವನ್ನ ಉಳಿಸಿದ್ದು ಕೂಡ ಭಾರತನೇ. ಅಂಥ ಭಾರತದ ವಿರುದ್ಧ ಅಲ್ಲಿನ ಹೊಸ ಅಧ್ಯಕ್ಷ ಮುಯಿಜು ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಮಾಡಿದ್ರು. ಚೈನಾದ ಬಳಿಗೆ ಹೋಗಿ ಸಾಲ ಕೊಡಿ ಅಂತ ಕೇಳಿದ್ರು. ಚೈನಾ ಇವರ ಯಾವ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಟರ್ಕಿ ಬಳಿಗೆ ಹೋದ್ರು, ಸೌದಿ ಬಳಿಗೆ ಹೋಗಿ ನೀವೇ ಅಲ್ವಾ ನಮ್ಗೆ ಅಪ್ಪಂದ್ರು, ನೀವಾದರೂ ಕೈ ಹಿಡೀರಿ ಅಂತ ಕೇಳಿದ್ದಾಯ್ತು. ಆದರೆ ಅಲ್ಲಿಂದ ಕೂಡ ಸಹಾಯ ಸಿಗಲಿಲ್ಲ. ಕಡೆಗೆ ಹಳೆ ಗಂಡನ ಪಾದನೆ ಗತಿ ಅಂತ ಮಾಲ್ಡೀವ್ಸ್ ಭಾರತದ ಬಳಿಗೆ ಬಂತು. ಈಗ ಮತ್ತೆ ಅಲ್ಲಿ ಎಲ್ಲ ಭಾರತೀಯ ನೆರವುಗಳು ನಡೀತಾ ಇವೆ. ಮಾಲ್ಡೀವ್ಸ್ ಅಲ್ಲಿ ಭಾರತ ಈಗಲೂ ಇದೆ. ಇನ್ನು ಈ ಬಾಂಗ್ಲಾದೇಶ ಇದೆ ನೋಡಿ, ಇದಕ್ಕೆ ಕೂಡ ಶೇಖ್ ಹಸೀನಾ ಆಡಳಿತಾವಧಿಯಲ್ಲಿ ಭಾರತ ಸಾಕಷ್ಟು ಸಹಾಯವನ್ನು ಮಾಡ್ತು. ಟನ್ಗಟ್ಟಲೆ ಆಹಾರವನ್ನು ಕಳುಹಿಸಿಕೊಡ್ತು, ಔಷಧಗಳನ್ನು ಉಚಿತವಾಗಿ ಕೊಡ್ತು, $7.5 ಬಿಲಿಯನ್ ಕ್ರೆಡಿಟ್ ಲೈನ್ ಕೊಡ್ತು, ಕರೆನ್ಸಿ ಸ್ವ್ಯಾಪ್ ಮಾಡ್ತು, IMF ಹಾಗೂ ವರ್ಲ್ಡ್ ಬ್ಯಾಂಕ್ಗಳಿಂದ ಸಾಲ ಸಿಗೋ ಹಾಗೆ ನೋಡ್ಕೊಳ್ತು. ಆದರೆ ಅಲ್ಲಿ ಅಧಿಕಾರ ಬದಲಾದ ಕೂಡಲೇ ಬಾಂಗ್ಲಾದೇಶ ಭಾರತದ ವಿರುದ್ಧ ಬೊಗಳೋದಕ್ಕೆ ಶುರು ಮಾಡಿದೆ. ಮಾಲ್ಡೀವ್ಸ್ ಅನ್ನ ಕಾಪಿ ಮಾಡಿಕೊಂಡೇ ಬಾಂಗ್ಲಾದಲ್ಲಿ ಕೂಡ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಶುರುವಾಗಿದ್ದು. ಆದರೆ ಮುಯಿಜುಗೂ ಯೂನಸ್ಗೂ ಸಾಕಷ್ಟು ವ್ಯತ್ಯಾಸ ಇಲ್ಲಿದೆ. ಮುಯಿಜು ಅಲ್ಲಿನ ಚುನಾಯಿತ ನಾಯಕ, ಆತನಿಗೆ ಜವಾಬ್ದಾರಿಗಳಿವೆ. ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡ್ರೆ ಏನಾಗುತ್ತೆ ಅನ್ನೋದು ಮುಯಿಜುಗೆ ಗೊತ್ತಿದೆ. ಆದರೆ ಯೂನಸ್ ಹಂಗಲ್ಲ. ಆತನಿಗೆ ಪಾಪ ಯಾರೋ ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡ್ತಾನೆ ಅನ್ನೋ ಕಾರಣಕ್ಕೆ ಒಂದು ನೋಬೆಲ್ ಅನ್ನ ಬಿಸಾಕಿದ್ದಾರೆ. ಅದನ್ನು ತಗೊಂಡು ತನ್ನನ್ನು ತಾನು ಅತ್ಯಂತ ಗೌರವಾನ್ವಿತ ಅಂತ ಯೂನಸ್ ಭ್ರಮೆಗೆ ಬಿದ್ದಿದ್ದಾನೆ. ಆತನಿಗೆ ಆಡಳಿತದ ಅನುಭವ ಇಲ್ಲ. ಸುತ್ತ ಮತಾಂಧರ ಪಡೆಯನ್ನ, ಇಸ್ಲಾಮಿಸ್ಟ್ ಗೂಂಡಾಗಳನ್ನ ಕೂರಿಸ್ಕೊಂಡಿದ್ದಾನೆ. ಅವರು ಎಲ್ಲವನ್ನು ಬಲ ಪ್ರದರ್ಶನದ ಮೂಲಕವೇ ಮಾಡಬಹುದು ಅಂತ ಅಂದುಕೊಂಡಿದ್ದಾರೆ. ಅದರ ಪರಿಣಾಮ ಯೂನಸ್ ಭಾರತದ ವಿರೋಧವನ್ನು ಕಟ್ಕೊಂಡಿದ್ದಾನೆ. ಹಾಗಂತ ಚೈನಾ ಆತನನ್ನ ಹತ್ತಿರಕ್ಕೆ ಬಿಟ್ಕೋತಿದ್ಯಾ ಅಂದ್ರೆ ಅವರು ಕೂಡ ಸಾಲ ಕೊಡ್ತಾ ಇಲ್ಲ, ಮಿಕ್ಕಿದ್ದೆಲ್ಲವನ್ನ ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿನ ಯೂನಸ್ ಫೋರ್ ಫಾದರ್ಸು ಅಂದ್ರೆ ಬಿಡನ್, ಜಾರ್ಜ್ ಸರೋಸ್, ಅಲೆಕ್ಸಾಂಡರ್ ಸರೋಸ್ ಮತ್ತು ಕ್ಲಿಂಟನ್, ಈ 4 ಜನ ಫೋರ್ ಫಾದರ್ಸು ಕೂಡ ಯೂನಸ್ನ ಕೈ ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರೀಗ ಅಲ್ಲಿ ಅಧಿಕಾರದಲ್ಲಿಲ್ಲ. ಇನ್ನು ಈಗಿನ ಅಧ್ಯಕ್ಷ ಟ್ರಂಪ್ಗೆ ಈತ ಬೇಕಾಗಿಲ್ಲ. ಸೊ ಯೂನಸ್ ಬಾಂಗ್ಲಾದೇಶವನ್ನ ಬೆಂಕಿಗೆ ತಳ್ತಾ ಇದ್ದಾನೆ. ಇನ್ನು ಭಾರತ ಕೂಡ ಈಗ ಸಹಾಯ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಭಾರತದಲ್ಲಿ ಬಾಂಗ್ಲಾದ ಪ್ರಧಾನಿ ಹಸೀನಾ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಆಕೆ ಅಲ್ಲಿಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಯೂನಸ್ ಬಾಂಗ್ಲಾದ ಚುನಾಯಿತ ಅಧ್ಯಕ್ಷ ಅಲ್ಲ, ಆತ ಅಮೆರಿಕಾದಿಂದ ಅಲ್ಲಿಗೆ ಹೇರಲ್ಪಟ್ಟ ಅಧ್ಯಕ್ಷ. ಅಲ್ಲಿ ಚುನಾವಣೆಗಳು ಘೋಷಣೆಯಾಗಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಆರಿಸಿ ಬರುವವರೆಗೆ ಭಾರತ ಬಾಂಗ್ಲಾದ ನೆರವಿಗೆ ನಿಲ್ಲೋದಿಲ್ಲ. ಅಲ್ಲಿವರೆಗೆ ಬಾಂಗ್ಲಾದ ಪರಿಸ್ಥಿತಿ ಏನಾಗುತ್ತೆ, ಏನು ಬೇಕಾದರೂ ಆಗಿ ಹಾಳಾಗಿ ಹೋಗ್ಲಿ, ಭಾರತ ತನ್ನ ಗಡಿಗಳನ್ನು ಭದ್ರಪಡಿಸಿ ಅಕ್ರಮ ವಲಸೆಗಳಿಗೆ ಅವಕಾಶ ಕೊಡದೆ ಈಗಾಗಲೇ ಅಕ್ರಮವಾಗಿ ಬಂದಿಲ್ಲಿ ನೆಲೆಸಿರೋರನ್ನು ಕೂಡ ಹುಡುಕಿ ಕತ್ ಹಿಡಿದು ಹೊರಗೆ ದಬ್ಬುವ ಕೆಲಸವನ್ನು ಮಾಡಿದ್ರೆ ಅಷ್ಟು ಸಾಕು. ಇದು ಗೆಳೆಯರೆ ಬಾಂಗ್ಲಾದ ಸದ್ಯದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.